ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಸ್ಪತ್ರೆಗೆ ಬರಲಿಕ್ಕೆ ಗರ್ಭಿಣಿಯರು ಹಿಂದೇಟಾಕ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸರಣಿ ಸಾವಿನಿಂದ ಆತಂಕಕ್ಕೊಳಗಾಗಿದ್ದಾರೆ ಬಳ್ಳಾರಿಯ ಜನ. 5 ಬಾಣಂತಿಯರ ಸಾವಿನಿಂದ ಗರ್ಭಿಣಿಯರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ಹೆರಿಗೆಗೆ ದಾಖಲಾಗುವವರ ಸಂಖ್ಯೆ 50% ಕುಸಿತವಾಗಿದೆ. ಅದಕ್ಕೆ ಕಾರಣ ಕಳೆದ 3 ತಿಂಗಳಲ್ಲಿ ಗರ್ಭಿಣಿಯರ ಸರಣಿ ಸಾವಿದೆಯಲ್ಲ, ಅದು ಬಳ್ಳಾರಿ ಜಿಲ್ಲೆಯ ಜನರ ಆತಂಕವನ್ನು ದುಪ್ಪಟ್ಟು ಮಾಡ್ತಾ ಇದೆ. ಹಾಗಾಗಿಯೇ ಸರ್ಕಾರಿ ಆಸ್ಪತ್ರೆಗಳಿಗೆ ಜನ ಕೈ ಮುಗಿಬೇಕಾದಂತಹ ಪರಿಸ್ಥಿತಿ. ಎಲ್ಲ ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸೆಪ್ಟೆಂಬರ್ ತಿಂಗಳಲ್ಲಿ 585 ಗರ್ಭಿಣಿಯರು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಅದೇ ಅಕ್ಟೋಬರ್ನಲ್ಲಿ 577 ಗರ್ಭಿಣಿಯರು ದಾಖಲಾಗಿರ್ತಾರೆ. ಆದರೆ ನವೆಂಬರ್ ತಿಂಗಳಲ್ಲಿ 289 ಗರ್ಭಿಣಿಯರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಡಿಸೆಂಬರ್ 13ನೇ ತಾರೀಕಿನವರೆಗೂ ಕೇವಲ 80 ಗರ್ಭಿಣಿಯರು ಮಾತ್ರ ದಾಖಲಾಗಿರೋದು. ವೈದ್ಯರ ನಿರ್ಲಕ್ಷ್ಯ, ಕಳಪೆ ಔಷಧಿಯ ಆತಂಕ, ಬಾಣಂತಿಯರ ಸಾವಿನಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗುವವರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಸಾಲು ಕಾರಣಗಳಿದಾವೆ ಜಿಲ್ಲಾಸ್ಪತ್ರೆಯಿಂದ ಜನ ವಿಮುಖ ಆಗಲಿಕ್ಕೆ ಅಥವಾ ಜಿಲ್ಲಾಸ್ಪತ್ರೆಯಿಂದ ದೂರ ಆಗೋದಕ್ಕೆ. ಬಟ್ ಈಗ ಈ ಜನರ ಆತಂಕವನ್ನು ದೂರ ಮಾಡುವಂತಹ ನಿಟ್ಟಿನಲ್ಲಿ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಬಾಣಂತಿಯರನ್ನು ಕರೆತರುವಂತಹ ನಿಟ್ಟಿನಲ್ಲಿ ಏನಾದರೂ ಹೊಸ ಪ್ಲಾನ್ಗಳು ಆಗ್ತಾ ಇದೆಯಾ, ಅಥವಾ ನಮಗೆ ಯಾಕೆ ಅಂತೇಳಿ ಸುಮ್ಮನೆ ಇದ್ದಾರಾ, ಹೇಗೆ ಅಂಥೇಳಿ? ಪ್ರೇಮ್ ಕುಮಾರ್, IV ಗ್ಲುಕೋಸ್ ರಿಯಾಕ್ಷನ್ ಆಗಿ 5 ಬಾಣಂತಿಯರು ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿನ್ ಆದ ನಂತರದಲ್ಲಿ ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಾದ ಮೇಲೆ ಇದೀಗ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸ್ಕೊಳ್ಳೋದಕ್ಕೆ ಬಾಣಂತಿಯರು ಭಯಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಒಟ್ಟು 3 ತಿಂಗಳುಗಳ ಅಂಕಿಅಂಶಗಳನ್ನು ಗಮನಿಸಿದರೆ ಅಲ್ಲಿನೇ ಗೊತ್ತಾಗುತ್ತೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ 550ಕ್ಕೂ ಹೆಚ್ಚು ಗರ್ಭಿಣಿಯರು ಹೆರಿಗೆಗೋಸ್ಕರ ದಾಖಲಾಗಿದ್ದರು. ಆದರೆ ಯಾವಾಗ ನವೆಂಬರ್ ತಿಂಗಳಲ್ಲಿ 5 ಬಾಣಂತಿಯರು ಡೆತ್ ಆದರೂ ಆ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ 289 ಬಾಣಂತಿಯರು ಮಾತ್ರ ಹೆರಿಗೆಗೆ ದಾಖಲಾಗಿದ್ದರು. ಅದರಲ್ಲೂ ಕೂಡ ವಿಶೇಷವಾಗಿ ಡಿಸೆಂಬರ್ ತಿಂಗಳಲ್ಲಿ ಅಂದರೆ 13ನೇ ತಾರೀಕಿನವರೆಗೂ ಕೇವಲ 80 ಬಾಣಂತಿಯರು ಮಾತ್ರ ಹೆರಿಗೆಗೆ ದಾಖಲಾಗಿದ್ದನ್ನು ಗಮನಿಸಿದರೆ ಇಲ್ಲಿ ಗೊತ್ತಾಗುತ್ತೆ ಅದು ಯಾವಾಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿನ್ ಬಳಿಕ 5 ಬಾಣಂತಿಯರು ಮೃತಪಟ್ಟರು ಆಗಿನಿಂದಲೂ ಸಹಿತ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಹೆರಿಗೆಗೆ ದಾಖಲಾಗುವವರ ಪ್ರಮಾಣದಲ್ಲಿ ಗಣನೀಯವಾಗಿ ಇಳಿಕೆಯಾಗಿದೆ. ಅದರಲ್ಲೂ ಪ್ರತಿಶತ 50ರಷ್ಟು ಇಳಿಕೆ ಆಗಿರೋದು ಇಲ್ಲಿ ಗಮನಿಸಬಹುದಾಗಿದೆ. ಹೀಗಾಗಿ ಈಗಾಗಲೇ ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿಯ ಹೆರಿಗೆ ಮಾಡಿಸಿಕೊಳ್ಳುವವರ ಸಂಖ್ಯೆ ಕಡಿಮೆ ಆಗಿದ್ದರ ಕಾರಣಕ್ಕೋಸ್ಕರ ಜಿಲ್ಲಾಸ್ಪತ್ರೆಯಲ್ಲಿ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತದೆ. ಅದ್ರ ಜೊತೆಗೆ ಬರ್ತಕ್ಕಂಥ ಗರ್ಭಿಣಿಯರು ಯಾರ್ಯಾರು ಹೆರಿಗೆಗೆ ದಾಖಲಾಗ್ತಾ ಇದ್ರು ಅಲ್ಲೆಲ್ಲೂ ಕೂಡ ಒಂದಿಷ್ಟು ವಿಶ್ವಾಸವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಈಗಾಗಲೇ ಜಿಲ್ಲಾಸ್ಪತ್ರೆ ವೈದ್ಯರುಗಳು ಮಾಡ್ತಾ ಇದ್ರು. ಆದರೆ ಅದೆಲ್ಲದಕ್ಕಿಂತ ವಿಶೇಷವಾಗಿ ಸರ್ಕಾರಗಳು ಆರೋಗ್ಯ ಇಲಾಖೆ ಮುತುವರ್ಜಿಯನ್ನು ವಹಿಸಿಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗೇನು ಈ ಒಂದು ಗಣನೀಯವಾಗಿ ಇಳಿಕೆ ಕಾಣ್ತಾ ಇದೆ, ಇದರ ಈ ರೀತಿಯಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ಹೀಗಾಗಿ ಸಾಕಷ್ಟು ಜನ ಗರ್ಭಿಣಿಯರೆಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗಳ ಕಡೆ ಮುಖ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ತಪ್ಪಿಸಬೇಕು, ಸರ್ಕಾರಿ ಆಸ್ಪತ್ರೆಗಳನ್ನು ಬಲವರ್ಧನೆಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಜನರಲ್ಲಿ ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಹೀಗಾಗಿ ಸದ್ಯಕ್ಕೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲೂ ಸಹಿತ ವೈದ್ಯರುಗಳು ಆ ರೀತಿಯ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿಯೇ ಜನರಲ್ಲಿ ಒಂದು ಭೀತಿ ಇದೆ ಇಲ್ಲಿ, ಅಂದರೆ ಒಂದು ಕಡೆ ವೈದ್ಯರುಗಳು ಸರಿಯಾಗಿ ಚಿಕಿತ್ಸೆಯನ್ನು ಕೊಡೋದಿಲ್ಲ, ಮತ್ತೆ ಅಲ್ಲಿ ಕಡಿಮೆ ದರದ ಗ್ಲುಕೋಸ್ಗಳನ್ನ ಹಾಕ್ತಾರೆ, ಔಷಧಿಗಳನ್ನ ಕೊಡ್ತಾರೆ. ಹೀಗಾಗಿ ಬಾಣಂತಿಯರು ಸಾಯ್ತಾರೆ, ನವಜಾತ ಶಿಶುಗಳು ಸಾಯ್ತವೆ ಅನ್ನುವಂಥ ಒಂದು ಆತಂಕ ಇದೆ. ಹೀಗಾಗಿ ಇದನ್ನು ದೂರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ವೈದ್ಯಾಧಿಕಾರಿಗಳು ಪ್ರಯತ್ನ ಮಾಡ್ತಾರೆ. ಆದರೆ ಇದರಲ್ಲಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆಯ ಪಾತ್ರ ಬಹುಮುಖ್ಯವಾಗಿದೆ. ಹೀಗಾಗಿ ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಜನರಿಗೆ ಜಾಗೃತಿ ಮೂಡಿಸಿ ಸರ್ಕಾರಿ ಆಸ್ಪತ್ರೆಗಳನ್ನು ಬಲವರ್ಧನೆಗೊಳಿಸಬೇಕು. ಅದ್ರ ಜೊತೆಗೆ ಈಗೇನು ಪ್ರಮಾಣ ಕಡಿಮೆ ಆಗಿದೆ ಅದನ್ನು ಹೆಚ್ಚಿಸುವಂಥ ನಿಟ್ಟಿನ ಕಡೆಗೆ ಗಮನ ಹರಿಸಬೇಕಾಗಿರುವಂಥದ್ದು ಸದ್ಯಕ್ಕೆ ಅನಿವಾರ್ಯವಾಗಿದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.